ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 19ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 19. ನ ಯುಜ್ಯಮಾನಯ ಭಕ್ತ್ಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವಪಂಥ ಯೋಗಿನಾಂ ಬ್ರಹ್ಮಸಿದ್ಧಯೇ. ಅನುವಾದ: ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೊಂದೇ ಮಂಗಲಕರವಾದ ಮಾರ್ಗವಾದ್ದರಿಂದ ಅದರಲ್ಲಿ ತೊಡಗಿರದೆ ಯಾವುದೇ ಬಗೆಯ ಯೋಗಿಯೂ ಆತ್ಮಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಪಡೆಯಲಾರ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಪಿಲ ಮಹರ್ಷಿಗಳು ತಮ್ಮ ತಾಯಿಗೆ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರದ ಒಂದು ಸ್ಥಿತಿಗೆ ಬಂದಾಗ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ಜ್ಞಾನ ಮತ್ತು ವಿರಕ್ತಿಗಳ ಅಭ್ಯಾಸದಿಂದ ಎಲ್ಲವನ್ನೂ ಯುಕ್ತವಾದಂಥ ಯಥಾದೃಷ್ಟಿ, ಅಂದರೆ ಅದು ಹೇಗಿದೆಯೋ ಹಾಗೆ ನೋಡುವಂಥ ಒಂದು ಶಕ್ತಿಯನ್ನು ಅವನು ಪಡ್ಕೊಳ್ತಾನೆ. ಅವನ ಐಹಿಕ ಜೀವನದ ಬಗ್ಗೆ ಉದಾಸೀನನಾಗಿರ್ತಾನೆ. ಅವನಿಗೆ ಅದು ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಐಹಿಕದ ಪ್ರಭಾವ ಏನಿದೆಯೋ ಅದು ಅವನ ಮೇಲೆ ಪರಿಣಾಮ ಮಾಡೋದಿಲ್ಲ ಅಂತನ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾರೆ, ಆ ಭಗವಂತನ ಭಕ್ತಿ ಇದೆಯಲ್ಲ ಅದು ಒಂದೇ ಮಂಗಲಕರವಾದಂಥ ಮಾರ್ಗವಾಗಿರೋದ್ರಿಂದ ಅದರಲ್ಲಿ ಯಾರು ತೊಡಗಿರೋದಿಲ್ವೋ ಅಂತ ಯಾವುದೇ ಬಗೆಯ ಯೋಗಿ ಆದರೂ ಕೂಡ ಅವನು ಭಗವಂತನನ್ನ ಪ್ರೀತಿಸೋದು, ಅವನನ್ನ ಭಕ್ತಿಯಿಂದ ಸೇವೆ ಮಾಡೋದು, ಅದನ್ನ ಬಿಟ್ಟು ಇನ್ನೇನೇನೋ ಮಾಡಿದ್ರೆ ಅದರಲ್ಲಿ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಎಂಥ ಯೋಗಿ ಆಗಿದ್ರು ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಭಗವಂತನ ಮೇಲೆ ಪ್ರೀತಿನೇ ಇಲ್ಲದೆ ಇದ್ರೆ ಅವನ ಹತ್ರ ಹೋಗೋದು ಹೇಗೆ ಸಾಧ್ಯ ಆಗತ್ತೆ ಅಲ್ವಾ? ಈಗ ನಾವು ಒಬ್ಬ ವ್ಯಕ್ತಿನೇ ಆಗಿದ್ರು ಕೂಡ ಅವ್ರಿಗೆ ತುಂಬಾ ಹತ್ರ ಆಗ್ಬೇಕು ಅಂತಂದ್ರೆ ಅವ್ರನ್ನ ಪ್ರೀತಿಸ್ಬೇಕು, ಅವ್ರನ್ನ ಇಷ್ಟಪಡ್ಬೇಕು, ಅವ್ರಿಗೆ ಏನ್ ಇಷ್ಟ ಇಲ್ಲ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೋಬೇಕು. ಆವಾಗ ತಾನೇ ಆ ವ್ಯಕ್ತಿ ನಮಗೆ ಸಿಗೋ ಅಂಥದ್ದು. ಅದಕ್ಕೋಸ್ಕರ ಇಲ್ಲಿ ಭಗವಂತ ಬೇಕು ಅಥವಾ ಆತ್ಮ ಸಾಕ್ಷಾತ್ಕಾರವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಅದಕ್ಕಿರುವುದು ಭಕ್ತಿ ಮಾತ್ರ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಆ ಮಾರ್ಗವನ್ನ ಬಿಟ್ಟು ನಾನು ಬೇರೆ ಇನ್ನೇನೋ ಮಾಡ್ತೀನಿ ಅಂದ್ರೆ ಅದರಿಂದ ಎಲ್ಲ ಅದು ಸಾಧ್ಯವಾಗೋದಿಲ್ಲ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಜ್ಞಾನ ಮತ್ತೆ ವೈರಾಗ್ಯಗಳು ಭಕ್ತಿ ಸೇವೆಯಿಂದ ಒಡಗೂಡಿರದಿದ್ದಲ್ಲಿ ಎಂದೂ ಪರಿಪೂರ್ಣವಾಗಲಾರವು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈಗ ಜ್ಞಾನ ಆಗಿರ್ಬೋದು, ವೈರಾಗ್ಯ ಆಗಿರ್ಬೋದು, ಅದು ಬರೋದೇ ನಮಗೆ ಅವ್ರ ಮೇಲೆ ಆಸಕ್ತಿ ಇದ್ದಾಗ. ಈಗ ಭಗವಂತನ ಮೇಲೆ ಆಸಕ್ತಿ ಬರಬೇಕು ಅಂದರೆ ನಮಗೆ ಜ್ಞಾನ ಇಂಪಾರ್ಟೆಂಟೇನೆ, ವೈರಾಗ್ಯ ಕೂಡ ಇರಬೇಕು. ಈಗ ಐಹಿಕ ಪ್ರಪಂಚದಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರೆ ನಮಗೆ ಭಗವಂತನ ಮೇಲೆ ಪ್ರೀತಿ ಎಲ್ಲಿಂದ ಬರುತ್ತೆ? ಇಲ್ಲ. ಈಗ ತಿಳುವಳಿಕೆ ತಿಳ್ಕೊಳ್ಳೋದೇನು, ಭಗವಂತ ಅಂದರೆ ಏನು, ಆತ್ಮ ಅಂದ್ರೆ ಏನು, ಆ ಪರಮಾತ್ಮ ಅಂದ್ರೆ ಏನು ಎಲ್ಲ ತಿಳ್ಕೊಳ್ತಾ ಇರ್ತೀವಿ. ಸೊ ಈ ಎರಡೂ ಕೂಡ ಭಕ್ತಿಯಿಂದ ಕೂಡಿಲ್ಲ ಅಂತಂದ್ರೆ ಅದು ಪರಿಪೂರ್ಣವಾಗೋದಕ್ಕೆ ಸಾಧ್ಯನೇ ಇಲ್ಲ. ನ ಯುಜ್ಯಮಾನಯ ಅಂದ್ರೆ ಒಡಗೂಡಿಲ್ಲದಿರುವುದು ಅಂತ ಅರ್ಥ. ಅಂದ್ರೆ ಅದನ್ನ ಭಕ್ತಿಯ ಮೂಲಕ ಅದು ಇಲ್ಲ ಅಂತ ಅರ್ಥ. ಭಕ್ತಿ ಇರಬೇಕು, ಜ್ಞಾನ ವೈರಾಗ್ಯಗಳಿದ್ರೂ ಅದರ ಜೊತೆ ಭಕ್ತಿ ಇಲ್ಲ ಅಂತಂದ್ರೆ ನಾವು ಅದು ಪರಿಪೂರ್ಣತೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅರ್ಥ. ಭಕ್ತಿ ಸೇವೆ ಇದೆ ಎಂದಾಗ ಆ ಸೇವೆಯನ್ನ ಎಲ್ಲಿ ಸಲ್ಲಿಸಬೇಕು ಎಂಬ ಪ್ರಶ್ನೆ ಹೇಳುತ್ತದೆ. ಭಕ್ತಿ ಸೇವೆಯನ್ನು ಎಲ್ಲದರ ಪರಮಾತ್ಮನಾಗಿರುವ ದೇವೋತ್ತಮ ಪರಮಪುರುಷನಿಗೇ ಸಲ್ಲಿಸಬೇಕಾಗಿದೆ. ಏಕೆಂದರೆ ಅದೊಂದೇ ಆತ್ಮ ಸಾಕ್ಷಾತ್ಕಾರದ ಅಥವಾ ಬ್ರಹ್ಮ ಸಾಕ್ಷಾತ್ಕಾರದ ವಿಶ್ವಾಸಾರ್ಹ ಮಾರ್ಗವಾಗಿದೆ. ಇವಾಗ ಭಕ್ತಿ ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು ಅಂತೆಲ್ಲ ಕೇಳ್ತೀವಿ. ಆದರೆ ಆ ಸೇವೆಯನ್ನು ಯಾರಿಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಎಲ್ಲದರ ಪರಮಾತ್ಮ ಯಾರಿದಾನೋ ಅವನಿಗೆ ಮಾಡಬೇಕು. ಯಾಕೆಂದರೆ ನಾವು ಅಲ್ಲಲ್ಲಿ ಯಾರ್ಯಾರಿಗೋ ಮಾಡ್ತಾ ಇದ್ರೆ ಅದರಿಂದ ನಮಗೇನೂ ಪ್ರಯೋಜನ ಇಲ್ಲ. ಅದೇ ನಾವು ಮೂಲ ಅಂದರೆ ಈಗ ಒಂದು ಮರ ಚೆನ್ನಾಗಿ ಬೆಳೆಯಬೇಕು ಅಂತಂದರೆ ಅದರ ಎಲೆ ಕೊಂಬೆಗೆ ನೀರು ಹಾಕೋ ಬದಲು ಆ ಬೇರಿಗೆ ಒಂದಿಗೆ ನೀರು ಹಾಕಿದ್ರೆ ಸಾಕು, ಇಡೀ ಮರ ಚೆನ್ನಾಗಿ ಬೆಳೆಯುತ್ತಲ್ವ. ಅದೇ ರೀತಿ ಆ ದೇವೋತ್ತಮ ಪರಮಪುರುಷನಿಗೆ ನಾವು ಭಕ್ತಿಯನ್ನ ಸಲ್ಲಿಸಿದ್ರೆ, ಸೇವೆಯನ್ನ ಮಾಡಿದ್ರೆ ಸಾಕು. ಎಲ್ಲದಕ್ಕೂ ಮಾಡಿದ ಹಾಗೇನೆ ಅದೊಂದೇ ಆತ್ಮ ಸಾಕ್ಷಾತ್ಕಾರದ ಅಥವಾ ಬ್ರಹ್ಮ ಸಾಕ್ಷಾತ್ಕಾರದ ವಿಶ್ವಾಸಾರ್ಹ ಮಾರ್ಗ. ಬ್ರಹ್ಮ ಸಿದ್ಧಯೇ ಎಂಬ ಪದವು
ತಾನು ಜಡದಿಂದ ಭಿನ್ನನಾದವನೆಂದು ತಿಳಿಯುವುದು, ತಾನು ಬ್ರಹ್ಮನಾಗಿರುವೆನೆಂದು ತಿಳಿಯುವುದು ಎಂದ ಅರ್ಥ ಕೊಡುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬ ಪದಗಳು ವೇದೋಕ್ತವಾಗಿವೆ. ತಾನು ಜಡವಲ್ಲ, ಶುದ್ಧ ಆತ್ಮವಾಗಿದ್ದೇನೆ ಎಂಬುದನ್ನು ತಿಳಿಯಲೇಬೇಕೆಂಬುದೇ ಬ್ರಹ್ಮಸಿದ್ಧಿಯ ಅರ್ಥವಾಗಿದೆ. ನೋಡಿ, ಇಲ್ಲಿ ಬ್ರಹ್ಮಸಿದ್ಧಯೇ ಅನ್ನುವಂಥ ಪದಪ್ರಯೋಗ ಮಾಡಿದ್ದಾರೆ. ಏನು ಹಂಗಂದ್ರೆ ಅರ್ಥ? ನಾನು ಈ ಜಡ ಅಲ್ಲ, ಈ ಜಡದಿಂದ ಭಿನ್ನನಾಗಿರುವಂಥವನು ನಾನು ಚೈತನ್ಯ ಅಂತ ತಿಳ್ಕೊಳ್ಳೋದು. ನಾನು ಬ್ರಹ್ಮ, ಚೈತನ್ಯ ಎಲ್ಲ. ಈ ಒಂದು ಆತ್ಮಕ್ಕೆ ಬೇರೆ ಬೇರೆ ರೀತಿಯಾಗಿ ಅಲ್ಲಲ್ಲಿ ಬೇರೆ ಬೇರೆ ಪದಗಳನ್ನು ಬಳಸ್ತಾರೆ. ಯಾಕೆ ಅಂದರೆ ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿರುತ್ತೆ. ಅದು ಆಯಾ ಸಂದರ್ಭಕ್ಕೆ ಆ ಶಬ್ದವನ್ನು ಉಪಯೋಗಿಸ್ತಾರೆ. ಸೊ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ, ಅದು ಕೂಡ ಅಂದರೆ ನಾನು ಜಡ ಅಲ್ಲ, ನಾನು ಶುದ್ಧ ಆತ್ಮವಾಗಿದ್ದೀನಿ ಅಂತ ತಿಳ್ಕೊಳ್ತಾರಲ್ಲ, ಅದು ಬ್ರಹ್ಮಸಿದ್ಧಿ ಅಂದರೆ ಅರ್ಥ. ನಾನಾ ಬಗೆಯ ಯೋಗಿಗಳಿದ್ದಾರೆ, ಆದರೆ ಪ್ರತಿಯೊಬ್ಬ ಯೋಗಿಯೂ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಥವಾ ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಮಗ್ನನಾಗಿರಬೇಕಾಗುತ್ತದೆ. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ಮಗ್ನನಾಗಿರದಿದ್ದಲ್ಲಿ ಆತನು ಬ್ರಹ್ಮಸಿದ್ಧಿಯ ಮಾರ್ಗವನ್ನು ಸುಲಭವಾಗಿ ಸಂಪರ್ಕಿಸಲಾರ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈಗ ನೋಡಿ, ಬೇಕಾದಷ್ಟು ರೀತಿಯ ಯೋಗಿಗಳಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರು ಸಾಧನೆ ಮಾಡ್ತಿರ್ತಾರೆ. ಆದರೆ ಪ್ರತಿಯೊಬ್ಬ ಯೋಗಿ ಕೂಡ ಆತ್ಮ ಸಾಕ್ಷಾತ್ಕಾರದಲ್ಲಿ ಅಥವಾ ಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಏನು, ನಾನು ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಅಥವಾ ಭಗವಂತ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಮಗ್ನನಾಗಿರಬೇಕಾಗುತ್ತೆ. ಯೋಗಿಯ ಕೆಲಸನೇ ಅದು. ಅವನು ಮಾಡ್ತಾ ಇರೋದೇ ಅದೇ ಸಾಧನೆಯನ್ನ ಅಲ್ವಾ. ಅದಕ್ಕೋಸ್ಕರ ಅವನು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಅದರಲ್ಲೇ ಮುಳುಗಿರಬೇಕಾಗತ್ತೆ. ಆ ಭಗವಂತನ ಭಕ್ತಿ ಸೇವೆಯಲ್ಲಿ ಕಂಪ್ಲೀಟಾಗಿ ಅವನು ಮಗ್ನನಾಗಿಲ್ಲದೆ ಇದ್ದರೆ ಅವನು ಬ್ರಹ್ಮಸಿದ್ಧಿಯ ಮಾರ್ಗವನ್ನು ಅವನು ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಲ್ಲಿ ಭಕ್ತಿನೇ ಇಲ್ಲ ಅಂತಂದಮೇಲೆ ನೀನು ಯಾವ ಯೋಗ, ಯಾವ ತಪ ಜಪ ಏನು ಮಾಡಿದ್ರೂ ಕೂಡ ಅದು ಪ್ರಯೋಜನವಾಗೋದಿಲ್ಲ. ವಾಸುದೇವನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಆಧ್ಯಾತ್ಮಿಕ ಜ್ಞಾನ ಮತ್ತು ಐಹಿಕ ಜಗತ್ತಿನಿಂದ ವಿರಕ್ತಿಯು ತಾನಾಗಿ ಪ್ರಕಟವಾಗುತ್ತವೆ ಎಂದು ಶ್ರೀಮದ್ ಭಾಗವತದ 2ನೇ ಅಧ್ಯಾಯದ ಆರಂಭದಲ್ಲಿ ಹೇಳಲಾಗಿದೆ. ಹಾಗಾಗಿ ಭಕ್ತನು ವಿರಕ್ತಿ ಮತ್ತು ಜ್ಞಾನಗಳಿಗಾಗಿ ಪ್ರತ್ಯೇಕವಾಗಿ ಪ್ರಯತ್ನಿಸಬೇಕಾದಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಯಾವಾಗ ನಾವು ನಮ್ಮನ್ನ ಆ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತೀವೋ, ಅಂದರೆ ಏನು, ಈಗ ನನಗೆ ಭಗವಂತ ಇಷ್ಟ, ಅವನನ್ನು ಪಡಿಬೇಕು ಅಂತ ಅವನ ಒಂದು ವಿಚಾರದಲ್ಲೇ ನನ್ನ ಇಂದ್ರಿಯಗಳನ್ನೆಲ್ಲ ತೊಡಗಿಸಿರೋದು, ಅವನ ಪೂಜೆ ಮಾಡೋದು, ಅವನ ನೈವೇದ್ಯ ಮಾಡೋದು, ಅವನ ವಿಚಾರಗಳನ್ನು ಕೇಳೋದು, ಜಪ ಮಾಡೋದು, ಅವನ ನಾಮಸ್ಮರಣೆ ಮಾಡೋದು, ಅವನನ್ನು ಕೀರ್ತನೆ ಮಾಡಿ ಹಾಡಿ ಹೊಗಳೋದು, ಈ ರೀತಿ ಅವನದೇ ವಿಚಾರದಲ್ಲಿ ನಾವು ತೊಡಗಿಸ್ಕೊಂಡಾಗ ಆಧ್ಯಾತ್ಮಿಕ ಜ್ಞಾನ ಮತ್ತು ಆ ಒಂದು ಐಹಿಕ ಜಗತ್ತಿನಿಂದ ನಮಗೆ ವಿರಕ್ತಿ ಅನ್ನೋದೇನಿದೆಯೋ ಅದಕ್ಕೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಥವಾ ಪ್ರಯತ್ನ ಮಾಡಬೇಕು ಅಂತೇನಿಲ್ಲ. ಅದು ತಂತಾನಾಗೇ ನಮಗೆ ಪ್ರಕಟವಾಗ್ತಾ ಹೋಗುತ್ತೆ ಅಂತ ಶ್ರೀಮದ್ ಭಾಗವತದ 2ನೇ ಅಧ್ಯಾಯದ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಭಕ್ತಿ ಸೇವೆ ಸ್ವಯಂ ಅದೆಷ್ಟು ಶಕ್ತಿ ಸಂಪನ್ನವಾಗಿದೆ ಎಂದರೆ ಸೇವಾ ಮನೋಧರ್ಮದಿಂದಲೇ ಆತನಿಗೆ ಸಕಲವೂ ಪ್ರಕಟವಾಗುತ್ತೆ. ಈಗ ನೋಡಿ, ಭಕ್ತಿ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಅವನನ್ನು ಪ್ರೀತಿಸೋದು, ಅವನ ಸೇವೆ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾಗ ಅದು ಏನಾಗುತ್ತೆ ಅಂದರೆ ಆ ಶರಣಾಗತಿ ಅನ್ನೋದೇನೆ ಹೆಂಗಿರುತ್ತೆ, ನಾವು ಅವನಿಗೆ ಸೇವೆ ಮಾಡಬೇಕು, ಅವನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಲ್ವಾ, ಅದರಿಂದನೇ ನಮಗೆಲ್ಲವೂ ಕೂಡ ತಂತಾನಾಗೇ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನೋ ಒಂದು ಕಷ್ಟಪಟ್ಟು ಹುಡುಕಬೇಕು ಅಥವಾ ಇಲ್ಲಿ ಅಲ್ಲಿ ಅದನ್ನು ಮಾಡಬೇಕು ಏನೂ ಇಲ್ಲ. ನಾವು ಭಗವಂತನಿಗೆ ಸೇವೆ ಮಾಡ್ಕೊಳ್ತಾ ಮನಸ್ಸಿನಿಂದ ಮಾಡಬೇಕು. ಯಾವುದೇ ಕಲ್ಮಶಗಳು ನಮ್ಮ ಮನಸ್ಸಲ್ಲಿ ಇರಬಾರ್ದು. ಆ ರೀತಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಯಾವಾಗ ನಾವು ಸೇವೆ ಮಾಡ್ತಾ ಹೋಗ್ತೀವೋ ಆಗ ಭಗವಂತ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಅದು ತಂತಾನಾಗೆ ನಮ್ಮಲ್ಲಿ ಆ ಒಂದು ವೈರಾಗ್ಯ ಅನ್ನೋದು ಮತ್ತು ತಿಳುವಳಿಕೆ ಅನ್ನೋದೆಲ್ಲ ಬರ್ತಾ ಹೋಗುತ್ತೆ. ಇದನ್ನು ಇಲ್ಲಿ ಶಿವಪ್ಪಂತ ಇದೊಂದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಮಂಗಲಕರವಾದ ಮಾರ್ಗ ಎಂದು ಹೇಳಲಾಗಿದೆ.
ಅಂದರೆ ಇಲ್ಲಿ ಶಿವಪಂತಹ ಅಂತ ಹೇಳಿದಾರಲ್ಲ, ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು ಅಂತಂದರೆ ಇರೋದು ಒಂದು ಒಳ್ಳೆ ಮಂಗಳಕರವಾದಂಥ ಮಾರ್ಗ ಅಂತಂದರೆ ಅದು ಭಕ್ತಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಭಕ್ತಿ ಸೇವೆಯ ಪಥವು ಅತಿ ರಹಸ್ಯವಾದ ಸಾಧನವಾಗಿದೆ. ಭಕ್ತಿ ಸೇವೆಯ ಮಂಗಲಕರ ಪಥದ ಮೂಲಕ ಪಡೆದ ಬ್ರಹ್ಮ ಸಾಕ್ಷಾತ್ಕಾರದ ಆ ಪರಿಪೂರ್ಣತೆಯು ಹುಸಿ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಬ್ರಹ್ಮಜ್ಯೋತಿಯ ಸಾಕ್ಷಾತ್ಕಾರವು ಬ್ರಹ್ಮಸಿದ್ಧಿಯಲ್ಲ ಎಂಬುದನ್ನು ಸೂಚಿಸುತ್ತದೆ. ಆ ಬ್ರಹ್ಮಜ್ಯೋತಿಯ ಆಚೆಗೆ ದೇವೋತ್ತಮ ಪರಮಪುರುಷನಿದ್ದಾನೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಈ ಭಕ್ತಿ ಅನ್ನೋದಿದೆಯಲ್ಲ ಅದು ರಹಸ್ಯವಾದ ಸಾಧನ ಅಂತ ಹೇಳಿದ್ದಾರೆ. ಈ ಒಂದು ಭಕ್ತಿ ಸೇವೆಯ ಮಂಗಳಕರವಾದಂತಹ ಒಂದು ಹಾದಿಯ ಮೂಲಕ ಪಡೆದಿರುವಂಥ ಬ್ರಹ್ಮ ಸಾಕ್ಷಾತ್ಕಾರದ ಆ ಪರಿಪೂರ್ಣತೆ ಅನ್ನೋದಿದೆಯಲ್ಲ ಅದು ಈ ಬ್ರಹ್ಮಜ್ಯೋತಿಯನ್ನು ನೋಡ್ತಾರೆ ನೋಡಿ, ಅದೇ ಕಡೆ ಅಂತ ಅನ್ಕೊಂಡಿರ್ತಾರೆ. ಅದು ನಿಜವಾಗ್ಲೂ ಬ್ರಹ್ಮಸಿದ್ಧಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಬ್ರಹ್ಮಜ್ಯೋತಿಯ ಆಚೆ ಭಗವಂತ ಇದ್ದಾನೆ ಅನ್ನೋದನ್ನ ನಮ್ಮ ಧರ್ಮಗ್ರಂಥಗಳು ಹೇಳುತ್ತೆ. ಅಂದರೆ ಬ್ರಹ್ಮಜ್ಯೋತಿಯೇ ಬೇರೆ, ಸ್ವಯಂ ಭಗವಂತ ಇರ್ತಾನಲ್ಲ ಅದೇ ಬೇರೆ. ಈಗ ಸೂರ್ಯನ ಕಿರಣ ಇರುತ್ತೆ ಅಂದ್ಕೊಳ್ಳಿ, ಆ ಸೂರ್ಯನ ಕಿರಣಗಳಿಂದ ಆ ಜ್ಯೋತಿ ಬರುತ್ತಲ್ಲ ಅಲ್ಲೇ ಲಾಸ್ಟ್ ಅಲ್ಲ, ಅದು ಸೂರ್ಯ ಮಂಡಲ ಅಂತ ಒಂದಿದೆ, ಅದ್ರ ಒಳಗಡೆ ನಾವು ಪ್ರವೇಶ ಮಾಡಬೇಕು, ಅದು ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳೋದು ಅಂತ ಇದರ ಅರ್ಥ. ಉಪನಿಷತ್ತುಗಳಲ್ಲಿ ಭಕ್ತನೊಬ್ಬನು ಬ್ರಹ್ಮಜ್ಯೋತಿ ಎಂಬ ಕಾಂತಿಯನ್ನು ಬದಿಗಿರಿಸುವಂತೆ ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಅದರಿಂದ ಆ ಭಕ್ತನು ಬ್ರಹ್ಮಜ್ಯೋತಿಯ ಒಳಗೆ ಭಗವಂತನ ವಾಸ್ತವವಾದ ಮತ್ತು ಶಾಶ್ವತವಾದ ರೂಪವನ್ನು ಕಾಣಬಲ್ಲ. ಭಗವಂತನ ಅಲೌಕಿಕ ರೂಪದ ಸಾಕ್ಷಾತ್ಕಾರವನ್ನು ಹೊಂದದಿದ್ದಲ್ಲಿ ಭಕ್ತಿಯ ಪ್ರಶ್ನೆಯೇ ಸಂಭವಿಸುವುದಿಲ್ಲ. ಭಕ್ತಿಯು ಭಕ್ತಿ ಸೇವೆಯನ್ನು ಸ್ವೀಕರಿಸುವವನ ಅಸ್ತಿತ್ವವನ್ನು ಮತ್ತು ಭಕ್ತಿ ಸೇವೆಯನ್ನು ಸಲ್ಲಿಸುವ ಭಕ್ತನನ್ನು ಅಪೇಕ್ಷಿಸುತ್ತದೆ. ನೋಡಿ, ಉಪನಿಷತ್ತುಗಳ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಉಪನಿಷತ್ತುಗಳಲ್ಲಿ ಭಕ್ತನೊಬ್ಬ ಏನಂತ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಂತಂದ್ರೆ, ಬ್ರಹ್ಮಜ್ಯೋತಿ ಅನ್ನುವಂಥ ಕಾಂತಿಯನ್ನ ಸೈಡ್ಗೆ ಇಟ್ಬಿಡು ಅಂತ. ಅಂದ್ರೆ ಅದು ನನಗೆ ಕಾಣಿಸೋದು ಬೇಡ, ನನಗೆ ಅದಕ್ಕಿಂತ ಮುಂದೆ ಹೋಗ್ಬೇಕು ಅಂತ ಅವನ ಆಸೆ ಇದೆ. ಅದಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾನಂತೆ, ಅದನ್ನ ಬದಿಗಿರಿಸ್ಬಿಡು, ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಬೇಡ ಅದು ಅಂತ. ಅದರಿಂದ ಆ ಭಕ್ತ ಬ್ರಹ್ಮಜ್ಯೋತಿಯ ಒಳಗೆ ಭಗವಂತನ ವಾಸ್ತವವಾದ ಮತ್ತೆ ಶಾಶ್ವತವಾದ ರೂಪವನ್ನ ನೋಡೋದಕ್ಕಾಗತ್ತೆ. ಅಂದ್ರೆ ಏನು, ಬ್ರಹ್ಮಜ್ಯೋತಿಯ ಕಾಂತಿ ಬೇಡ ನನಗೆ ಅಂತ ಕೇಳ್ಕೊಳ್ತಾನೆ. ಭಗವಂತನನ್ನೇ ನಾನು ನೋಡಬೇಕು ಅಂತ ಅವನ ಆಸೆ ಇರತ್ತೆ. ಭಗವಂತನ ಅಲೌಕಿಕವಾದಂತಹ ಒಂದು ರೂಪದ ಸಾಕ್ಷಾತ್ಕಾರವನ್ನ ಹೊಂದಿಲ್ಲ ಅಂತಂದ್ರೆ ಭಕ್ತಿಯ ಪ್ರಶ್ನೆ ಅನ್ನೋದೇ ಎದೊಳೋದಿಲ್ಲ. ನೋಡಿ, ಭಕ್ತಿ ಅನ್ನೋದು ಎಷ್ಟು ಅಗಾಧವಾಗಿರುವಂಥದ್ದು ಅಂತ ನಾವೇನ್ ಅನ್ಕೊಳ್ತೀವಿ, ಸುಮ್ಮನೆ ನಾವೇನೋ ಮಾಡ್ತಾ ಇದೀವಲ್ಲ ಅದನ್ನೇ ಭಕ್ತಿ ಅನ್ಕೊಳ್ತೀವಿ. ಭಕ್ತಿ ನಾವು ಮಾಡುವಂಥ ಒಂದು ಆ ತೀವ್ರತೆ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ರೀತಿ ಭಗವಂತನಿಗೆ ಸರೆಂಡರ್ ಆಗಿ ಆ ಸೇವೆ ಮಾಡ್ತೀವೋ ಅಷ್ಟೇ ಅದು ನಮ್ಮ ಹತ್ರಕ್ಕೆ ಬರ್ತಾ ಹೋಗುತ್ತೆ ಅಂತ. ಬ್ರಹ್ಮಸಿದ್ಧಿಯು ಭಕ್ತಿ ಸೇವೆಯ ಮೂಲಕ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರವೇ ಆಗಿದೆ. ಪರಮ ದೇವೋತ್ತಮನ ದೇಹದ ಕಾಂತಿಯ ಕಿರಣಗಳನ್ನು ಅರಿಯುವುದು ಬ್ರಹ್ಮಸಿದ್ಧಿ ಅಥವಾ ಬ್ರಹ್ಮ ಸಾಕ್ಷಾತ್ಕಾರದ ಪರಿಪೂರ್ಣ ಹಂತವಾಗಿರುವುದಿಲ್ಲ. ಅಲ್ಲದೆ ದೇವೋತ್ತಮ ಪರಮಪುರುಷನಾದ ಭಗವಂತನು ಅಖಿಲಾತ್ಮ ಪರಮಾತ್ಮ ಆಗಿದ್ದಾನೆ. ಅದಕ್ಕಾಗಿ ಪರಮಪುರುಷನ ಪರಮಾತ್ಮ ಸ್ವರೂಪದ ಸಾಕ್ಷಾತ್ಕಾರವೂ ಪರಿಪೂರ್ಣವಲ್ಲ. ಪರಮಪುರುಷನನ್ನು ಸಾಕ್ಷಾತ್ಕರಿಸಿಕೊಂಡವನು ಇತರ ಸ್ವರೂಪಗಳಾದ ಪರಮಾತ್ಮ ಸ್ವರೂಪ ಮತ್ತು ಬ್ರಹ್ಮ ಸ್ವರೂಪಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಆ ಪೂರ್ಣ ಸಾಕ್ಷಾತ್ಕಾರವೇ ಬ್ರಹ್ಮಸಿದ್ಧಿಯಾಗಿರುತ್ತದೆ. ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೆ ಸೂರ್ಯ ಒಂದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ಸೂರ್ಯ ಮಂಡಲ, ಸೂರ್ಯನ ಕಿರಣಗಳು, ಈ ಮೂರು ಇದಾವೆ ಅಂತ ತಿಳ್ಕೊಳ್ಳಿ. ಈಗ ಮೂರು ರೀತಿಯಲ್ಲೂ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಭಗವಂತನ ಮಂಡಲ ಅಂದರೆ ಭಗವಂತ ಎಲ್ಲಿರ್ತಾನೋ ಅವನ ಮೂಲ ಪ್ಲೇಸ್ ಇರುತ್ತಲ್ಲ ಅದು, ಆ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾನೆ. ಅದರ ಕಿರಣಗಳು ಈ ಮೂರು ಅಂದರೆ ಅವನ ಬೆಳಕು ಚೆಲ್ಲುತ್ತಲ್ಲ ಹೀಗೆ ಪ್ರಭೆ, ಅದು ಈ ಮೂರು ರೀತಿಯಲ್ಲೂ ನಾವು ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಬೋದು. ಅದನ್ನ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಸೊ ಸೂರ್ಯನ ಕಿರಣಗಳನ್ನಷ್ಟೇ ಸಾಕು ನಮಗೆ
ಆ ಸೂರ್ಯ ಬಂದ, ಕಿರಣಗಳು ಬಂತು ಅಂದರೆ ಸೂರ್ಯ ದೇವ ಬಂದ ಅಂತ ನಮಸ್ಕಾರ ಮಾಡ್ಕೊಳ್ಳೋದು. ಇನ್ನೊಂದು ಗುಂಪಿದ್ದಾರೆ, ಅವರೇನು ಅಂದರೆ ಕಿರಣಗಳು ಬಂತ ಸೂರ್ಯನನ್ನು ಡೈರೆಕ್ಟಾಗಿ ಹೋಗಿ ನೋಡ್ತಾರೆ, ಆ ಸೂರ್ಯ ದೇವ ಕಾಣಿಸ್ತಾ ಇದ್ದಾನೆ, ಅವನಿಗೊಂದು ನಮಸ್ಕಾರ. ಬೆಳಕಿಗೆ ನಮಸ್ಕಾರ ಮಾಡಲ್ಲ, ಅವನು ಕಾಣಿಸ್ತಾ ಇರ್ತಾನಲ್ಲ ಆ ಒಂದು ವಿಗ್ರಹ ರೂಪಕ್ಕೆ ಅವರು ನಮಸ್ಕಾರ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವ್ರಿಗೇನು ಅಂತಂದರೆ ಸೂರ್ಯ ಬಂದಿದ್ದಾನೆ, ಸೂರ್ಯ ಆ ಮಂಡಲದ ಬಗ್ಗೆ ಯೋಚನೆ ಮಾಡ್ತಾರೆ, ಸೂರ್ಯ ಎಲ್ಲಿ ವಾಸ ಮಾಡ್ತಾನೆ, ಹೇಗಿರ್ತಾನೆ, ಅವನ ಪ್ರಭೆ ಏನು, ಆ ರೀತಿ ಎಲ್ಲ ಯೋಚನೆ ಮಾಡಿ ಅವನಿಗೆ ನಮಸ್ಕಾರ ಮಾಡೋರು ಇದ್ದಾರೆ. ಈ ರೀತಿ ಅಂದರೆ ಅವನು ಎಲ್ಲಿರ್ತಾನೋ ಮೂಲಸ್ಥಾನಕ್ಕೆ ಹೋಗೋರು ಅವರು ಉತ್ತಮ ಶ್ರೇಣಿಯಲ್ಲಿರ್ತಾರೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಬ್ರಹ್ಮನ್ ಭಗವಂತನ ಪ್ರಭೆ ಇರುತ್ತಲ್ಲ ಅಷ್ಟನ್ನು ಮಾತ್ರ ಅಲ್ಲಿಗೆ ಹೋಗಿ ಅವರು ನಿಂತು ಬಿಡ್ತಾರೆ, ಅವ್ರು ಇನ್ನು ಮುಂದಕ್ಕೆ ಹೋಗೋದಿಲ್ಲ. ಇನ್ನು ಕೆಲವರೇನು ಅಂತಂದರೆ ಭಗವಂತನನ್ನು ನೋಡ್ತಾರೆ, ಅಂದರೆ ಅವನು ಹೇಗಿರ್ತಾನೆ ಏನು ಅಂತೆಲ್ಲ ಅವ್ರು ನೋಡ್ತಾರೆ. ಇನ್ನೂ ಕೆಲವರು ಇರ್ತಾರೆ, ಅವರು ಭಗವಂತನ ಜೊತೆಗೇನೆ ಅವನು ಯಾವ ಲೋಕದಲ್ಲಿ ಇರ್ತಾನೋ ಅಲ್ಲೇ ಹೋಗ್ಬಿಟ್ಟು ಅಲ್ಲಿರ್ತಾರೆ. ಅದು ಭಗವಾನ್ ಸಾಕ್ಷಾತ್ಕಾರ ಅಂತಂದ್ಬಿಟ್ಟು ಅದನ್ನು ಬ್ರಹ್ಮಸಿದ್ಧಿ ಅಂತ ಹೇಳ್ತಾರೆ. ಅಂದರೆ ಏನು, ಪೂರ್ಣವಾಗಿ ಅವನು ಅದನ್ನು ಪಡ್ಕೊಳ್ತಾನೆ ಅಂತ. ಅದರಲ್ಲಿ ಏನಾಗುತ್ತೆ, ಭಗವಂತನ ಆ ಪ್ರಭೆ ಆಗಿರ್ಬೋದು, ಅವನ ವಿಗ್ರಹ ರೂಪ ಎಲ್ಲವೂ ಬಂದ್ಬಿಡುತ್ತಲ್ವಾ. ಈಗ ಸೂರ್ಯ ಮಂಡಲಕ್ಕೆ ಹೋಗ್ಬಿಟ್ಟ ಅಂತಂದರೆ ಅವನಿಗೆ ಸೂರ್ಯ ಕಿರಣಗಳು, ಆ ಸೂರ್ಯ ಕಾಣಿಸ್ಕೊಳ್ತಾನಲ್ಲ ಸೂರ್ಯ, ಅದು ಎಲ್ಲವೂ ಕೂಡ ಸಾಕ್ಷಾತ್ಕಾರ ಆಯಿತು ಅಂತಾನೆ ತಾನೇ ಅರ್ಥ ಆಗುತ್ತೆ. ಸೊ ಈ ರೀತಿ ಇದನ್ನು ಅರ್ಥ ಮಾಡ್ಕೋಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಇದು ನೀವಿನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾನು ಓದ್ತಾ ಇರ್ತೀನಲ್ಲ ಆ ಪದಗಳನ್ನು ನೀವು ಮತ್ತೆ ಕೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು ಹೇಗೆ ಬರೆದಿದ್ದಾರೋ ಹಾಗೆ ಓದಿದ್ದೀನಿ, ನನಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆಯೋ ಅದನ್ನು ಹಾಗೆ ಹೇಳಿದ್ದೀನಿ. ಸೊ ನೀವು ನಾನು ಓದಿರ್ತೀನಲ್ಲ ಅದನ್ನು ನೀವು ಫಾಲೋ ಮಾಡಿದಾಗ ಅದರಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.